ಏನು ನಿನ್ನೆ ಮತ್ತೆ ಮೊನ್ನೆ ಆರ್ ಅಶೋಕಣ್ಣ ಅವರು, ಸಿ ಟಿ ರವಿ ಅಣ್ಣ ಅವರು, ವಿಜೇಂದ್ರ ಅಣ್ಣ ಅವರು, ಅಶ್ವಥ್ ನಾರಾಯಣ ಅವರು, ಯತ್ನಾಳ್ ಅವರು ಮದ್ದೂರಲ್ಲಿ ಅಬ್ಬರಿಸಿದ್ದೇ ಅಬ್ಬರಿಸಿದ್ದು. ಏನು ಹಿಂದೂ ಧರ್ಮದ ಬಗ್ಗೆ ಇವ್ರಿಗೆ ಮಾತ್ರ ಪ್ರೀತಿ ಇರಂಗೆ. ಯತ್ನಾಳ್ ಅವರೇ, ಆರ್ ಅಶೋಕಣ್ಣ ಅವರೇ, ಸಿ ಟಿ ರವಿ ಅವರೇ, 2024 ನಾವು ಹಿಂದೂ ರಿಲಿಜಿಯಸ್ ಬಿಲ್ ಅಂತ ಒಂದು ಪಾಸ್ ಮಾಡಿದ್ವಿ. ಆ ಬಿಲ್ ಓದ್ಕೊಂಡಿದ್ದೀರಾ ಸರ್? ಹಿಂದೂ ರಿಲಿಜಿಯಸ್ ಬಿಲ್ಲಲ್ಲಿ 1 ಕೋಟಿಗೂ ಆದಾಯ ಹೆಚ್ಚಿರೋ ಟೆಂಪಲ್ಸ್ ಇಂದ ಒಂದಷ್ಟು ರೆವಿನ್ಯೂ ಕಲೆಕ್ಟ್ ಮಾಡಿ ಅದನ್ನ ಕಾಮನ್ ಪೂಲ್ ಫಂಡ್ ಅಂತ ಒಂದು ಫಂಡ್ ಮಾಡಿದ್ವಿ. ಆ ಕಾಮನ್ ಪೂಲ್ ಫಂಡ್ ನ ಏನಕ್ಕೆ ಬಳಸ್ತೀವಿ ಗೊತ್ತಾ? ಕರ್ನಾಟಕದಲ್ಲಿ 66,232 ಹಿಂದೂ ಟೆಂಪಲ್ಸ್ ಇದೆ. 66,232 ಹಿಂದೂ ಟೆಂಪಲ್ಸ್ ಇದೆ. ಅದರಲ್ಲಿ 33,000 ಮುಜರಾಯಿ ಟೆಂಪಲ್ಸ್ ಇದೆ. 50,000 ಜನ ಅರ್ಚಕರಿದ್ದಾರೆ. ನಾವು ಆ ಕಾಮನ್ ಪೂಲ್ ಫಂಡ್ ಅಲ್ಲಿ ಬರೋ ದುಡ್ಡಿಂದ ಅರ್ಚಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅರ್ಚಕರಿಗೆ ಮನೆ ಬೇಕು ಅಂದ್ರೆ ಕಟ್ಕೊಡಕ್ಕೆ, ಅವರ ಆರೋಗ್ಯಕ್ಕೆ ಬಳಸ್ತಾ ಇದ್ದೀವಿ. ಇದು ನಮ್ಮ ಪಕ್ಷಕ್ಕೆ ಹಿಂದೂ ಧರ್ಮದ ಬಗ್ಗೆ ಇರೋ ಗೌರವ. ಬಿಜೆಪಿ ಸರ್ಕಾರ ನೀವು ಇದ್ರಲ್ಲ, ಯಾವತ್ತಾದ್ರೂ ಬಡ ಬ್ರಾಹ್ಮಣರ ಬಗ್ಗೆ, ದೇವಾಲಯದ ಅರ್ಚಕರ ಬಗ್ಗೆ, ಹಿಂದೂ ದೇವಾಲಯಗಳ ಬಗ್ಗೆ ಯಾವ್ದಾದ್ರು ಬಿಲ್ ತಂದ್ರ ಸರ್? ಹಿಂದೂ ದೇವಾಲಯಗಳ ಜೀರ್ಣೋದ್ಧರ ಬಗ್ಗೆ ನೀವು ಯಾವತ್ತಾದ್ರೂ ಮಾತಾಡ್ತಿದ್ದೀರಾ? ಹಿಂದೂ ಧರ್ಮದ ದೇವಾಲಯಗಳ ಬಗ್ಗೆ ಯಾವತ್ತಾದ್ರೂ ಮಾತಾಡ್ತಿದ್ದೀರಾ? 66,000ಕ್ಕೂ ಹೆಚ್ಚು ದೇವಾಲಯಗಳಿದೆ. ಆ ದೇವಾಲಯಗಳನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸೋದ್ರ ಬಗ್ಗೆ ಏನಾದರೂ ಮಾತಾಡ್ತಿದ್ದೀರಾ? ಬಾಯಿ ತೆಗೆದ್ರೆ ಇಸ್ಲಾಂ ಧರ್ಮದನ ಬೈತೀರಾ. ನಾನು ಒಬ್ಬ ಹಿಂದೂ, ನಾನು ಗೌರವದಿಂದ ಹೇಳ್ತೀನಿ, ನಾನೊಬ್ಬ ಹಿಂದೂ. ನನ್ನ ಧರ್ಮದ ಬಗ್ಗೆ ನಿಮಗಿಂತ ಜಾಸ್ತಿ ನನಗೆ ಗೌರವ ಇದೆ. ನಾವು ನಂಬಿರುವ ಹಿಂದೂ ಧರ್ಮ ಅಂದ್ರೆ ನಮ್ಮ ಧರ್ಮವನ್ನು ಆರಾಧಿಸ್ತೀವಿ, ಬೇರೆ ಧರ್ಮಗಳನ್ನ ಗೌರವಿಸ್ತೀವಿ. ಇವತ್ತು ನೀವು ಬೇರೆ ಧರ್ಮಗಳನ್ನ ಬಾಯಿಗೆ ಬಂದಂಗೆ ಬೈತಿದ್ರೆ, ಅವರು ನಮ್ಮ ಧರ್ಮವನ್ನ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಾನು ಒಬ್ಬ ಹಿಂದೂ ಧರ್ಮದವರಾಗಿ ನಮಗೂ ನೋವಾಗುತ್ತೆ. ಈ ಬಿಜೆಪಿಯವರೆಲ್ಲರೂ ಐಡೆಂಟಿಟಿ ಕ್ರೈಸಿಸ್. ಯತ್ನಾಳ್ ಅವರು ಅಶೋಕಣ್ಣನ ಚೇರ್ ಮೇಲೆ ಕಣ್ಣು ಹಾಕಿದ್ರು. ಪಾಪ ಬಿಜೆಪಿಯವರು ಅವ್ರ ಚೇರೇ ಕಿತ್ಕೊಂಡ್ಬಿಟ್ರು. ಈಗ ಯತ್ನಾಳ್ ಅವರು JCB ತಗೊಂಡು ಉತ್ತರ ಪ್ರದೇಶಕ್ಕೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ಆರ್ ಅಶೋಕಣ್ಣ ಕಣ್ಣು ಮೇಲೆ ಸೈಲೆಂಟ್ ಆಗಿ ನಮ್ಮ ಸುನೀಲ್ ಅಣ್ಣ ಕಣ್ಣು ಹಾಕಿದ್ದಾರೆ. ಸುನೀಲ್ ಅಣ್ಣ ಆರ್ ಅಶೋಕಣ್ಣನ ಚೇರ್ಗೆ ಬಂದು ಕುತ್ಕೊಂತಾರೆ. ವಿಜೇಂದ್ರ ಅಣ್ಣ ಚೇರ್ಗೆ ಯಾರಿಗೂ ಗೊತ್ತಿಲ್ಲದೆ ಸೋಮಣ್ಣ ಆಲ್ರೆಡಿ ಚೆಕ್ಮೇಟ್ ಇಟ್ಟಿದ್ದಾರೆ. ಸೊ ವಿಜೇಂದ್ರ ಅಣ್ಣ ಚೇರು ಸೋಮಣ್ಣಗೆ, ಆರ್ ಅಶೋಕಣ್ಣನ ಚೇರು ಸುನೀಲ್ ಅಣ್ಣನಿಗೆ. ಅವಾಗ ಆರ್ ಅಶೋಕಣ್ಣ ಏನಾಗ್ತಾರೆ? ಅಬ್ಬಾ, ಮೊನ್ನೆ ಮದ್ದೂರಲ್ಲಿ ಅಶೋಕಣ್ಣ ಮಾತಾಡಿದ್ರು, 2 ವರ್ಷ ಆದ್ಮೇಲೆ ತೋರಿಸ್ತಾರಂತೆ. ದಯವಿಟ್ಟು ಬೇಡ ಅಶೋಕಣ್ಣ, ನಮ್ಗೆ ಯಾರಿಗೂ ನೋಡೋ ಆಸಕ್ತಿ ಅಂತೂ ಇಲ್ಲ. 2 ವರ್ಷ ಆದ್ಮೇಲೆ ಏನು ಅಂತ ತೋರಿಸ್ತೀವಿ ಎಂದಿದ್ದಾರೆ. ದಯವಿಟ್ಟು ಬೇಡ ಅಶೋಕಣ್ಣ, ನೀವು ತೋರಿಸಿದ್ರೆ ನೋಡೋ ಅಷ್ಟು ಪೇಷನ್ಸು ನಮ್ಗೆ ಯಾರಿಗೂ ಆಸಕ್ತಿ ಇಲ್ಲ ಅಂತ. ಏನ್ ತೋರಿಸೋದು ಬೇಡ. ಮತ್ತೆ ಅಶೋಕಣ್ಣ 2 ವರ್ಷ ಆದ್ಮೇಲೆ ಹವಾನಂತೆ ಡೈಲಾಗ್ ಹೇಳಿದ್ದಾರೆ. ಗಾಳಿ ತೆಗೆದು ಬಿಡ್ತಾರೆ ಅಶೋಕಣ್ಣ, ಜನನೂ ಗಾಳಿ ತೆಗಿತಾರೆ, ನಿಮ್ಮ ಹೈಕಮಾಂಡೇ ಗಾಳಿ ತೆಗೆಯುತ್ತೆ. ಮೊನ್ನೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಆದ್ರೂ ಆಹ್ವಾನ ಮಾಡದೆ ಒಂದ್ಸಲ ಗಾಳಿ ತೆಗೆದ್ರಲ್ಲ ಅಶೋಕಣ್ಣ. ಮತ್ತೆ ನಾವು ಏನಕ್ಕೆ ನೀವು ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ರೆ, ಆಹಾ ನಮ್ಮ ಸಿ ಟಿ ರವಿ ಅಣ್ಣ ಅವ್ರು ಇದ್ದಾರೆ, ಪಾಪ ಅವರು ವಿಧಾನಸೌಧದಲ್ಲಿ ಇದ್ದಿದ್ರೆ ಅಶೋಕಣ್ಣನ ಚೇರ್ ಮೇಲೆ ಕುತ್ಕೋಬೇಕು ಅನ್ಕೊಂಡ್ರು, ಆಗ್ಲಿಲ್ಲ. ಈಗ ಅವ್ರಿಗೆ ಏನು ಗೊತ್ತಾಗ್ತಾನೆ ಇಲ್ಲ, ಇನ್ನೆಂಗಪ್ಪ 2.5 ವರ್ಷ ಇರೋದು ಅಂತ ಏನೇನೋ ಮಾತಾಡ